ಏನಾದ್ರೂ ಆಯ್ತಾ ಅಮ್ರಪಾಲಿ? ಇಲ್ಲ ಪುಟಾಣಿ, ನನ್ನ ಕೈಲಿ ಏನೂ ಸಾಧ್ಯ ಇಲ್ಲ. ಹಾಗೆಲ್ಲ ಅನ್ಕೋಬೇಡ ಅಮ್ರಪಾಲಿ. ಒಂದು ಸಣ್ಣ ಮಂತ್ರ ಪ್ರಯೋಗ ಮಾಡಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಎಲೆ 2 ಅಡಿಗಿಂತ ಮೇಲ್ ಹೋಗ್ತಾನೆ ಇಲ್ಲ ಪುಟಾಣಿ. ನನ್ ಕೈಲಿ 2 ಇಂಚು ಮೇಲ್ ಹಾರ್ಸಕ್ಕಾಗಲ್ಲ. ನೀನು ಮಾನವೇ, ಆದ್ರೆ ನಾನು ಗಂಧರ್ವ ಕನ್ಯೆ ಪುಟಾಣಿ. ಮಂತ್ರ ಶಕ್ತಿ ನನ್ನ ರಕ್ತದಲ್ಲೇ ಇದೆ. ಈಗ ಆಗ್ತಾ ಇಲ್ಲ ಅಷ್ಟೇ ಅಮ್ರಪಾಲಿ, ಮತ್ತೆ ಟ್ರೈ ಮಾಡಿದ್ರೆ ಆಗತ್ತೆ. ನೀನ್ ಯೋಚನೆ ಮಾಡ್ಬೇಡ. ಮರ್ತೇವದೆ ಇರು. ಕೈ ಕೊಡು. ನಂಗ್ ಗೊತ್ತು ನಿಂಗ್ ಗಾಯ ಸರಿ ಹೋಗಿರತ್ತೆ ಅಂತ, ಆದ್ರೆ ಮನೆಯವ್ರಿಗೆಲ್ಲ ಗೊತ್ತಾಗದ್ ಬೇಡ. ಹೌದು, ಈ ಎಲೆ ಯಾಕೆ ಹಾರಿಸ್ಬೇಕು? ನೀನ್ ಆಗ್ಲೇ ರೂಮಲ್ಲಿ ಹೇಳ್ದೆ, ಅದೇ ನಂಗೇನು ಅರ್ಥನೇ ಆಗಿಲ್ಲ. ಈ ಎಲೆಲಿ ಮಂತ್ರಶಕ್ತಿ ಇದೆ ಪುಟಾಣಿ. ಪ್ರತಿ ಗಂಧರ್ವನ ಮಂತ್ರಶಕ್ತಿಯು ಬೇರೆ ರೀತಿ ಇರುತ್ತೆ. ಒಬ್ಬರ ಮಂತ್ರಶಕ್ತಿ ಇದ್ದ ಹಾಗೆ ಮತ್ತೊಬ್ಬರ ಮಂತ್ರಶಕ್ತಿ ಇರಲ್ಲ. ಓ, ಈ ಫಿಂಗರ್ ಪ್ರಿಂಟ್ಸ್ ತರ. ಹಾಗೆ ಈ ಎಲೆಲಿರೋ ಮಂತ್ರಶಕ್ತಿ ರಾಜ್ಕುಮಾರಂದು. ಈ ಎಲೆ ರಾಜ್ಕುಮಾರನ್ ಹತ್ರ ಇದ್ರೆ ಒಳಿಯುತ್ತೆ ಪುಟಾಣಿ. ನಿನ್ ಪದಕ ಹೊಳಿಯೋ ಹಾಗೆ. ಹಾಗೆ ನಾನು ಈ ಎಲೆನ ನನ್ನ ಮಂತ್ರಶಕ್ತಿಯಿಂದ ರಾಜ್ಕುಮಾರ ಇರೋ ಕಡೆ ದಾರಿ ತೋರಿಸೋ ಹಾಗೆ ಮಾಡ್ತೀನಿ. ಎಲೆ ಗಾಳಿಲ್ ತೇಲ್ಕೊಂಡ್ ಹೋಗಿ ರಾಜ್ಕುಮಾರ ಇರೋ ಕಡೆ ನಮ್ಮನ್ ಕರ್ಕೊಂಡ್ ಹೋಗುತ್ತೆ. ಈ ಟ್ರ್ಯಾಕಿಂಗ್ ಡಿವೈಸ್ ಇದೆಯಲ್ಲ, ಆ ತರ ರಾಜ್ಕುಮಾರ 2 ಸೆಕೆಂಡ್ ಅಲ್ಲಿ ಸಿಕ್ಬಿಡ್ತಾರೆ. ನನ್ ಕೈಯಲ್ಲಿ ಮಂತ್ರಶಕ್ತಿ ಮಾಡೋಕ್ ಸಾಧ್ಯ ಆದ್ರೆ ನನ್ ಕೈಯಲ್ಲಿ ಏನು ಮಾಡಕ್ ಆಗ್ತಿಲ್ವಲ್ಲ. ಛೇ, ಯೋಚನೆ ಮಾಡ್ಬೇಡ ಅಮ್ರಪಾಲಿ, ನಂಗೂ ಒಂದೊಂದ್ಸಲಿ ಹೀಗೆ ಆಗತ್ತೆ. ಓದಿರೋದೆಲ್ಲ ಮರ್ತೋಗತ್ತೆ. ಆದ್ರೆ ಅಣ್ಣ ಬಂದ್ ನನ್ನ ಸಮಾಧಾನ ಮಾಡ್ತಾನೆ. ಅಣ್ಣ ನನ್ಗೊಂದ್ ಟ್ರಿಕ್ ಹೇಳ್ಕೊಟ್ಟಿದ್ದಾನೆ, ನಾನ್ ನಿಂಗ್ ಅದನ್ನ ಹೇಳ್ಕೊಡ್ಲಾ? ಜೋರಾಗಿ ಉಸಿರು ತಗೋ, ಜೋರಾಗಿ ಉಸಿರು ಬಿಡು. ಕಣ್ಮುಚ್ಚು. ಕಾನ್ಸಂಟ್ರೇಟ್ ಮಾಡು. ಹೇಳು, ನಾನು ಬೃಂದಾ ಅರಸ್. ನಾನು ಬೃಂದಾ ಅರಸ್. ಅಯ್ಯೋ ಆಮ್ರಪಾಲಿ, ನನ್ನ ಹೆಸರು ಹೇಳ್ಬಾರ್ದು, ನಿನ್ನ ಹೆಸರು ಹೇಳ್ಬೇಕು. ನಾನು ಆಮ್ರಪಾಲಿ. ನನ್ ಕೈಯಲ್ಲಿ ಸಾಧ್ಯ ಆಗದಿರೋ ವಿಷಯನೇ ಇಲ್ಲ. ನನ್ನ ಕೈಯಲ್ಲಿ ಸಾಧ್ಯ ಆಗದೆ ಇರೋ ವಿಷಯನೇ ಇಲ್ಲ. ನಾನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ನಾನ್ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಈಗ ಟ್ರೈ ಮಾಡು. ಅಯ್ಯೋ, ಎಲೆ ಮನೆ ಹೊರಗಡೆ ಹೋಗೋದ್ರ ಬದಲು ಒಳಗಡೆ ಹೋಗ್ತಿದ್ಯಲ್ಲ. ಎಲೆ ಎಲ್ಲೋಯ್ತು ಪುಟಾಣಿ? ಕಾಣಿಸ್ತಾನೆ ಇಲ್ವಲ್ಲ. ಏನೋ ಹೊಡೆದಂಗ ಆಯ್ತಲ್ಲ. ಎಲೆ ಮನೆಯಿಂದ ಹೊರಗೇನೆ ಹೋಗಿಲ್ಲ ಅನ್ಸುತ್ತೆ ಅಮ್ರಪಾಲಿ. ಎಲೆ ಒಳಗಡೆ ಯಾಕೆ ಬಂತು? ಹೊರಗಡೆ ಹೋಗ್ಬೇಕಾಗಿತ್ತಲ್ವಾ? ನನ್ ಮಂತ್ರಶಕ್ತಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ.
ಆಮ್ರಪಾಲಿ, ಇದು ಅಣ್ಣನ ರೂಮು. ಆಮ್ರಪಾಲಿ, ವರ್ಕ್ ಆಗಲ್ಲ ನೀನ್ ಮತ್ತೆ ಮತ್ತೆ ಅದೇ ಐಡಿಯಾ ಕೊಡ್ಬೇಡ ದಡ್ಡಂತರ. ಮೆತ್ತಿಗೆ ಮಾತಾಡು ಅನ್ಯ. ಈ ಮನೆಯಲ್ಲಿ ಎಲ್ರು ನಾನು ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದಾರೆ. ರೆಪ್ಯುಟೇಷನ್ ಹಾಳು ಮಾಡ್ಬೇಡ ನೀನು. ನಿನ್ ತಲೆ ಬೆಳಿಗಿಂದ ಸಂಜೆವರೆಗೂ ಡಬ್ಬ ಜೋಕ್ ಮಾಡ್ತಿರ್ತೀಯ. ಯಾರು ಹೇಳಿದ್ದು ನಿನ್ಗೆ ಬುದ್ಧಿ ಇದೆ ಅಂತ? ನನ್ನ ಆಡ್ಕೊಂತ ನೀನ್ ಕರೀಲಿಲ್ಲ. ಕೆಲ್ಸ ಮಾಡು ಕೆಲ್ಸ. ಏನ್ ಕೆಲ್ಸ? ಏನು ನನ್ ಹತ್ರನೇ ಸೀಕ್ರೆಟಾ? ನಿಜ ಅಕ್ಕ, ಈ ಮನೆಯಲ್ಲಿ ಸೀಕ್ರೆಟು ಸಿಗರೇಟು ಎರಡೂ ಇಡಬಾರ್ದು. ಆರೋಗ್ಯಕ್ಕೆ ಹಾನಿಕಾರಕ. ಆನ್ಯ ಹೇಳ್ಬಿಡು ಅಕ್ಕನ್ಗೆ ಏನ್ ವಿಷಯ ಅಂತ. ನಾನೇ ನಿನ್ ಅಸಿಸ್ಟೆಂಟಾ? ನೀನ್ ಹೇಳು ಅಂದ್ರೆ ಹೇಳ್ಬಿಡಕ್ಕೆ? ಓ ಆಯ್ತು ಬಿಡು, ನಾನೇ ಹೇಳ್ತೀನಿ. ಯಾಕೆ ನೀನ್ ಯಾಕೆ ಹೇಳ್ಬೇಕು? ನಾನೇ ಹೇಳ್ತೀನಿ. ಅಕ್ಕ, ನಾನು ನೀನಾದ್ ಸೇರ್ಕೊಂಡು ದೇವಸ್ಥಾನದಲ್ಲಿ ಒಂದು ಪ್ಲಾನ್ ಮಾಡಿದೀವಿ. ದೇವಸ್ಥಾನದಲ್ಲಿ ನಾವೆಲ್ಲ ಇದ್ದಾಗ ನನ್ ಫ್ರೆಂಡ್ ಬರ್ತಾಳೆ. ಏನ್ ನೀನಾದ್ ಹೀಗ್ ಹುಡುಗಿರಿಂದ ಸುತ್ತದೆಲ್ಲ ಬಿಟ್ಬಿಟ್ಟಿದೀನಿ ಅಂದೆ? ಅಯ್ಯೋ, ಅವಳು ಬರ್ತಾ ಇರೋದ್ ನನ್ಗೋಸ್ಕರ ಅಲ್ಲ, ಅಣ್ಣನ್ಗೋಸ್ಕರ. ಅವಳಿಗೂ ಅಣ್ಣನ್ಗೂ ಮೀಟ್ ಮಾಡಿಸಿ ಲವ್ ಆಗೋ ಹಾಗೆ ಮಾಡ್ಬಿಡ್ತೀವಿ. ತಲೆ ಕೆಟ್ಟಿದ್ಯಾ ನಿನ್ಗೆ? ಯಾಕಕ್ಕ? ಪರಿಚಯ ಇರೋ ಹುಡುಗಿರ್ ಜೊತೆನೆ ಪ್ರದ್ಯುಮ್ನ ಸರಿಯಾಗಿ ಮಾತಾಡಲ್ಲ. ಇನ್ನು ಪರಿಚಯ ಇಲ್ದೇ ಇರೋ ಹುಡುಗಿರ್ ಜೊತೆ ಮಾತಾಡ್ತಾನ? ಚಾನ್ಸೇ ಇಲ್ಲ. ಹುಡುಗಿ ಪ್ರದ್ಯುಮ್ನಂಗೆ ಗೊತ್ತಿರೋಳಾಗಿರ್ಬೇಕು. ಹೊಸ ಹುಡುಗಿನ ಕರ್ಕೊಂಬಂದ್ರೆ ಕೆಲ್ಸ ನಡೆಯಲ್ಲ. ಹಾ, ಪ್ರದ್ಯುಮ್ ನನ್ಗೆ ಗೊತ್ತಿರೋ ಇಷ್ಟ ಇರೋ ಹುಡುಗಿ ಆಗಿರ್ಬೇಕು. ಬಟ್ ಅಣ್ಣಂಗ್ ಗೊತ್ತಿರೋ ಹುಡುಗಿ ಯಾರಿದ್ದಾರೆ? ನಮ್ಮ ಮನೆಯವ್ರಿಗೆಲ್ಲ ಏನಾಗಿದೆ? ಪ್ರದ್ಯುಮ್ನ ಆಮ್ರಪಾಲಿ ಮಧ್ಯೆ ಏನೋ ನಡೀತಾ ಇದೆ ಅಂತ ನನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ತಿಲ್ವಾ? ಗೊತ್ತಾಯ್ತು. ಹಾ, ನನ್ಗೂ ಗೊತ್ತಾಯ್ತು. ನನ್ ಗೊತ್ತಾಗಿರೋದೇ ನಿನ್ಗೂ ಗೊತ್ತಾಯ್ತಾ? ಕರೆಕ್ಟ್. ಅಕ್ಕ, ನೋಡ್ತಾ ಇರು. ದೇವಸ್ಥಾನದಲ್ಲಿ ಎಂತ ಸೀನ್ ಸೆಟಪ್ ಮಾಡ್ತೀನಿ ಅಂದ್ರೆ ನಿಂತಿರೋ ಕಡೆನೆ ಲವ್ ಆಗ್ಬಿಡ್ಬೇಕು. ನನ್ ಮಂತ್ರಶಕ್ತಿ ಇನ್ನೂ ಬಲಹೀನವಾಗಿದೆ ಪುಟಾಣಿ. ಮುಂಚೆಗಿನ್ನ ಬೆಟರ್ ಅಲ್ವಾ ಆಮ್ರಪಾಲಿ? 2 ಅಡಿಗೆ ಬಂದು ಬಿದೋಗ್ತಾ ಇತ್ತು, ಈಗ ನೋಡು ಅಲ್ಲಿಂದ ರೂಮ್ವರೆಗೂ ಬಂದಿದೆ. ಹೀಗೆ ದಿನ ಜಾಸ್ತಿ ಆಗ್ತಾ ಇದ್ರೆ ರಾಜ್ಕುಮಾರನ ಹತ್ರ ಹೋಗಕ್ಕೆ ಇನ್ನೂ 2 ವರ್ಷ ಆಗತ್ತೆ. ಬೇಜಾರ್ ಮಾಡ್ಕೊಂಬೇಡ ಆಮ್ರಪಾಲಿ. ಬೇಜಾರ್ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ ಪುಟಾಣಿ? ನನ್ನ ಕೈಯಲ್ಲಿ ರಾಜ್ಕುಮಾರನ ಹುಡ್ಕೋಕೆ ಈ ಎಲೆ ಇದೆ, ಆದ್ರೆ ಮಂತ್ರಶಕ್ತಿನೇ ಇಲ್ವಲ್ಲ. ಮಂತ್ರಶಕ್ತಿ ಇದ್ದಾಗ ಎಲೆ ಇರ್ಲಿಲ್ಲ. ಪ್ರಪಂಚನೇ ನನ್ನ ಜೊತೆ ಆಟ ಆಡೋಕೆ ಶುರು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ನನ್ಗೆಲ್ಲೋದು ಯಾರಿಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ.
ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ಪುಟಾಣಿ. ನನ್ ಶಕ್ತಿ ಇಲ್ದೆ ಈ ಎಲೆ ನನ್ನನ್ನ ರಾಜ್ಕುಮಾರನ ಹತ್ರ ಕರ್ಕೊಂಡು ಹೋಗಲ್ಲ. ಹೇಗ್ ಶಕ್ತಿ ಜಾಸ್ತಿ ಮಾಡ್ಕೊಳ್ಳಿ? ನಂಗೂ ಗೊತ್ತಿಲ್ಲ ಆಮ್ರಪಾಲಿ. ನಂಗೇನಾದ್ರೂ ಮ್ಯಾಜಿಕ್ ಮಾಡಕ್ ಬಂದಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಎಲ್ಲ ಎಕ್ಸಾಮಲ್ಲೂ ಫುಲ್ ಮಾರ್ಕ್ಸ್ ಬರೋವಾಗ ಮಾಡ್ತಿದ್ದೆ. ಹೇಗಾದ್ರೂ ಮಾಡಿ ನನ್ನ ಶಕ್ತಿನ ಜಾಸ್ತಿ ಮಾಡ್ಕೋಬೇಕು. ನಿಂಗೆ ಹೆಲ್ಪ್ ಮಾಡಬೇಕು ಅಂತ ನನಗೂ ತುಂಬ ಆಸೆ ಇದೆ, ಆದರೆ ಆಗಲ್ಲ. ದೇವಸ್ಥಾನಕ್ಕೆ ಹೋಗಬೇಕು. ದೊಡ್ಡಮ್ಮ ಅಣ್ಣನ ಹೆಸರಲ್ಲಿ ಪ್ರಸಾದ ಕೊಡ್ಬೇಕು ಅನ್ಕೊಂಡಿದಾರಂತೆ. ಮಾಯಿ ನೀವೆಲ್ಲರೂ ಹೋಗಿ ಬನ್ನಿ ಅಂತ ಹೇಳಿದ್ದಾರೆ ದೇವಸ್ಥಾನಕ್ಕೆ. ನಾನು ಬರ್ತೀನಿ ಪುಟಾಣಿ ದೇವಸ್ಥಾನಕ್ಕೆ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಯಾವ ಪ್ರಶ್ನೆ? ನನ್ನ ಶಕ್ತಿನ ಹೇಗ್ ಜಾಸ್ತಿ ಮಾಡ್ಕೋಬೇಕು ಅನ್ನೋ ಪ್ರಶ್ನೆಗೆ. ದೇವಸ್ಥಾನದಲ್ಲಿ ತುಂಬಾ ಶಕ್ತಿ ಇರುತ್ತೆ ಪುಟಾಣಿ. ನನ್ನ ಮಂತ್ರಶಕ್ತಿ ಇಲ್ಲಿಗಿಂತ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾದ್ರೆ ನಡಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲ, ನಿಮ್ಮನ್ನ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲ್ಲ. ಯಾಕೆ ಕರ್ಕೊಂಡು ಹೋಗಲ್ಲ? ನಿನ್ನನ್ನು ಅಂಗವಸ್ತ್ರ ಇಲ್ದೆ ನೋಡಿದ್ವಿ ಅಂತನಾ? ಹಾಗಲ್ಲ ಅಮೃಪಾಲಿ. ಇದ್ರಲ್ಲಿ ನಾಚಿಕೆ ಪಡುವಂತ ವಿಷಯ ಏನಿದೆ ಆಪದ್ ಬಾಂಧವ? ನಿನ್ಗೆ ಯೋಧನ ದೇಹವಿದೆ. ಅಮೃಪಾಲಿ ಪ್ಲೀಸ್, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ. ಹೊಗಳಿದರೆ ನಾಚಿಕೆ ಏಕೆ? ನಿನ್ನ ಅಂಗ ಸೌಷ್ಠವ ನಿಜಕ್ಕೂ ತುಂಬಾ ಚೆನ್ನಾಗಿದೆ ಆಪದ್ ಬಾಂಧವ. ಇಷ್ಟ ದಿನ ಬೆಳ್ಳಿಗಿದಾನೆ ಅನ್ಕೊಂಡಿದ್ದೆ, ಆದ್ರೆ ಇವತ್ ಗೊತ್ತಾಯ್ತು ಅಣ್ಣ ಕೆಂಪಿಗಿದೆ. ಅಲ್ಲ ಪುಟಾಣಿ, ಎಷ್ಟು ಕ್ಲಾಸ್ ಬಂಕ್ ಮಾಡ್ತೀಯ ನೀನು? ನೀನ್ ದೇವಸ್ಥಾನಕ್ಕೆ ಬರ್ತಿಲ್ಲ, ಕಾಲೇಜ್ಗೆ ಹೋಗ್ಬೇಕು ಅಂಡ್ ದಟ್ಸ್ ಫೈನಲ್. ಅಮೃಪಾಲಿ, ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾ? ನಾನ್ ಕರ್ಕೊಂಡು ಹೋಗ್ತೀನಿ, ರೆಡಿಯಾಗಿ ಬನ್ನಿ. ಏನ್ ಮಾತಾಡ್ತಿದ್ಯಾ ಪುಟಾಣಿ? ಇದನ್ ಯುದ್ಧದ ಕವಾಯ್ತಾ? ಏನಾದ್ರೂ ಬೇಕಿತ್ತಾ ಅಮೃಪಾಲಿ? ಓ, ಒಬ್ರೇ ಬಂದಿದ್ದೀರಾ? ಹಾಗಂದ್ರೆ ಬೃಂದಾ ಕಾಲೇಜ್ಗೆ ಹೋಗಿದ್ದಾಳೆ ಅಂತ. ಗೊತ್ತು, ನನ್ನ ತಂಗಿ ಜಾಣೆ ಅಂತ ನನಗೆ ಗೊತ್ತು. ಪುಟಾಣಿನ ಶಾಲೆ ಕಳ್ಸೋದ್ ಬೇಡ ಆಪದ್ ಬಾಂಧವ. ಓ ಹೌದಾ? ಯಾಕೆ? ಅಲ್ಲಿ ಏನು ಸರಿಯಾಗಿ ಹೇಳ್ಕೊಡೋದಿಲ್ಲ ಉಪಾಧ್ಯಾಯರು. ಎಲ್ರೂ ಸೇರ್ಕೊಂಡು ಬೈತಾರೆ. ಪಾಠನೇ ಹೇಳ್ಕೊಡೋದಿಲ್ಲ. ಅಲ್ಲಿ ಬರೋರು ಯಾರು ಸರಿ ಇಲ್ಲ. ಆಡ್ಕೋತಾರೆ, ತಮಾಷೆ ಮಾಡ್ತಾರೆ. ಪುಟಾಣಿ ಅಲ್ಲಿಗೆ ಹೋದ್ರೆ ಯಾವ
ಆಮ್ರಪಾಲಿ, ಸಂಗೀತ, ನೃತ್ಯ, ಯುದ್ಧ ಹೇಳ್ಕೊಡಲ್ಲ ನಿಜ, ಆದ್ರೆ ಜೀವನಕ್ಕೆ ಬೇಕಾಗಿರುವಂಥದ್ದು ಪಾಠ ಎಲ್ಲ ಹೇಳ್ಕೊಡ್ತಾರೆ. ಅಲ್ಲಿ ಮ್ಯಾಥ್ಸ್ ಹೇಳ್ಕೊಡ್ತಾರೆ, ಅಂದ್ರೆ ಗಣಿತ, ವಿಜ್ಞಾನ, ಸಮಾಜ ಇದೆಲ್ಲ ಕಲಿದೇ ಇದ್ರೆ ಜೀವನ ನಡ್ಸೋದ್ ಕಷ್ಟ. ಇದೆಲ್ಲ ನಂಗೆ ಹೇಳೇ ಇಲ್ಲ ಪುಟಾಣಿ ನೀನು. ನಿನಗೆ ನಿಜವಾಗ್ಲೂ ಕಷ್ಟ ಆಗ್ತಿದೆ ಅಂತ ಅನ್ಕೊಂಡೆ. ಆದ್ರೆ ನಿಮ್ ಶಾಲೆಗೆ ಹೋಗದೆ ಇದ್ರೆ ಇನ್ನೂ ಕಷ್ಟ ಆಗುತ್ತೆ. ನಿಮ್ ಶಾಲೆಗೆ ಹೋಗು. ನೀವ್ ಎಲ್ಲ ಕೆಟ್ಟೋರು. ನಾನೇನೋ ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ ಆಪದ್ ಬಾಂಧವ. ಪುಟಾಣಿ ನನ್ ಮೇಲೆ ಸಿಟ್ ಮಾಡ್ಕೊಂಡಿದ್ದಾಳೆ. ಈ ಮನೇಲಿ ಎಲ್ಲರೂ ಮಾಡಿರೋ ತಪ್ಪನ್ನೇ ನೀವು ಮಾಡಿರೋದು. ಅವಳಿಗೆ ಕಾಲೇಜ್ ಹೋಗಿ ಅಂದ್ರಲ್ಲ, ಅದೇ ತಪ್ಪು. ಸರಿ ಹೋಗ್ತಾಳೆ ಬಿಡಿ. ಈಗಿದ್ ಗಾಯ ಹೇಗ್ ಮಾಯ ಆಗಕ್ ಸಾಧ್ಯ? ಗಾಯ ಆಗಿದ್ ಭ್ರಮೆನಾ ಇಲ್ಲ ಈಗ ಮಾಯ ಆಗಿದ್ ಭ್ರಮೆನಾ? ಇಲ್ಲ, ಗಾಯ ಆಗಿದ್ ನಿಜ. ನಿಜ. ಗಾಯ ಆಗಿದ್ ನಿಜ ಆದ್ರೆ ಮಾಯ ಹೇಗಾಯ್ತು? ಇದ್ದಕ್ಕಿದ್ದ ಹಾಗೆ ಗಾಯ ಮಾಯ ಆಗುತ್ತೆ ಅಂದ್ರೆ ಏನರ್ಥ? ನಾನು ನಿಮ್ಮ ಮನೆಗೆ ಬಂದ ಹೇಳಿದ್ದೆ, ನಿಮ್ಮ ಮಗ ಸಾಮಾನ್ಯದವನ ಅಲ್ಲ ಅಂತ. ಅಯ್ಯೋ ಅಕ್ಕ, ಇನ್ನೂ ರೆಡಿ ಆಗಿಲ್ವಾ? ದೇವಸ್ಥಾನಕ್ಕೆ ಲೇಟ್ ಆಗ್ಬಿಡುತ್ತೆ. ಆಮೇಲೆ ಮಾಯಿ ಸುಮ್ನೆ ಗುರ್ರ ಅಂತಾರಷ್ಟೇ. ಅಕ್ಕ, ಗಾಯ ಉರಿತಾ ಇದ್ಯಾ? ಇನ್ನೂ ವಾಸಿ ಆಗಿಲ್ವಾ? ಇಲ್ಲ, ಸರಿ ಹೋಯ್ತು ಮಂದಾಕಿನಿ. ಹೊರಡೋಣ. ಹಾ. ತಡ. ಅತ್ತೆ, ಹೇಗ್ ಕಾಣಿಸ್ತಾ ಇದ್ದೀನಿ? ಲಕ್ಷಣವಾಗಿ ಕಾಣಿಸ್ತಿದೆ ಕಣೆ. ಥ್ಯಾಂಕ್ ಯು. ಬಟ್ ನಾನು ಇನ್ನಲ್ಲ ಕೇಳಿದ್ದು ಅತ್ತೆನ. ನಾನು ನಿಂಗೆ ಅತ್ತೆನೇ ಆಗ್ಬೇಕು. ನಿಮ್ಮಮ್ಮ ಅಂತ ನನ್ನ ಅತ್ತಿಗೆ ಅಂತ ಕರಿಯಲ್ಲ, ನೀನು ಅತ್ತೆ ಅಂತ ಕರೀದೇ ಇರ್ಬೇಡ. ನನ್ ಗಂಡಂಗ್ ಮಾವ ಅಂತ ಕರಿತೀಯಾ, ನನ್ನ ಅತ್ತೆ ಅಂತ ಕರೆದ ಗಂಟೆ ನೋಡ್ಬಿಡುತ್ತೆ ನಿನ್ಗೆ. ಆಯ್ತಾ ಅತ್ತೆ? ಅತ್ತೆ, ಹೇಗ್ ಕಾಣಿಸ್ತಾ ಇದ್ದೀನಿ? ಈ ಮನೇಲಿ ಯಾರಿಗೂ ನನ್ನ ಬಗ್ಗೆ ಕೇರೇ ಇಲ್ಲ. ಬೇಡ್ದಿರೋ ವಿಷಯನೇ ಮಾತಾಡ್ತಾ ಇರ್ತಾರೆ. ಬ್ಲಡಿ. ದೇವಿಯಾನಿ, ಎಲ್ಲ ಸಿದ್ಧ ಆಗಿದೆಯಾ? ಹಾ ಮಾಯಿ, ಎಲ್ಲ ರೆಡಿ ಇದೆ. ನಾನು ಕೇಳಿದ್ದು ದೇವಿಯಾನಿನ, ನಿನ್ನಲ್ಲ. ಅಥವಾ ನಾನು ಕೇಳಿದ ಪ್ರಶ್ನೆಗೆಲ್ಲ ನೀನೇ ಉತ್ತರ ಕೊಡಬೇಕು ಅಂತ ಏನಾದರೂ ಕಾಂಟ್ರಾಕ್ಟ್ ಕೊಟ್ಟಿದ್ದಾಳ? ಮೈ, ಪ್ರಸಾದ ಎಲ್ಲ ರೆಡಿ ಇದೆ. ಕೈ ಗಾಯ ಮಾಡ್ಕೊಂಡಿದ್ರು, ಆದ್ರೂ ಪ್ರಸಾದ ಮಾಡಿದ್ದಾರೆ. ನಾನಾಗಿದ್ರೆ ಮಾಡ್ತಾ ಇರ್ಲಿಲ್ಲಪ್ಪ. ಅದು ಎಷ್ಟು ದೊಡ್ಡ ಗಾಯ ಗೊತ್ತಾ ನೋಡಿ.
ಅಯ್ಯೋ, ಗಾಯ ಇಲ್ಲೇ ಇತ್ತು, ಎಲ್ಲೋಯ್ತು? ಏನಾಗ್ತಿದೆ ಇಲ್ಲಿ? ಯಾವ ಗಾಯ? ಗಾಯ ಇದ್ರೆ ಇಲ್ಲೇ ಇರುತ್ತೆ, ಎಲ್ಲಿ ಹೋಗುತ್ತೆ? ಅಯ್ಯೋ ಮಾಯಿ, ಬಲಗೈಲಿ ದೊಡ್ಡ ಗಾಯ ಆಗಿತ್ತು, ಕೊಬ್ಬರಿ ತುರಿತಾ ಇದ್ರು, ಅವಾಗ ಆಗಿದ್ ಗಾಯ. ಪ್ರದ್ಯುಮ್ನ ಅದಕ್ಕೆ ಅರಿಶಿನ ಹಾಕದ, ಈಗ ನೋಡಿದ್ರೆ ಗಾಯನೇ ಮಾಯ ಆಗಿದೆ. ಎಲ್ಲೋಯ್ತಕ್ಕ? ಏನು ಹೇಳಿ, ಗಾಯ ವಾಸಿಯಾಗಿದೆ, ಅದಕ್ಕೆ ಕಾರಣ ನನ್ನ ಮಗ ಅಂತ ನಾನು ಹೇಗೆ ಹೇಳಿ?